ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸುವುದಕ್ಕಾಗಿ ಕರೆಯಲ್ಪಟ್ಟ ಕ್ರಿಸ್ತನಲ್ಲಿ ಪ್ರೀತಿಯ ದೇವಜನರೇ, ಮಳೆಗಾಗಿ ಮೊರೆ ಎನ್ನುವ ಈ ಪ್ರಾರ್ಥನೆಯ ಪ್ರಯತ್ನದಲ್ಲಿ ಈ 27ನೇ ದಿನದಂದು ನಮ್ಮ ರಾಜ್ಯದ ಶಿವಮೊಗ್ಗ ಜಿಲ್ಲೆಗಾಗಿಯೂ ಮತ್ತು ನಮ್ಮ ದೇಶದ ಉತ್ತರಾಖಂಡ್ ರಾಜ್ಯಕ್ಕಾಗಿಯೂ ವಿಜ್ಞಾಪಿಸುವುದಕ್ಕಾಗಿ ನಮ್ಮೊಂದಿಗೆ ಬೆರ್ಷೆಬಾ ಪ್ರಾರ್ಥನಾಲಯ ಮೈಸೂರು ಇದರ ಸಭಾಪಾಲಕರಾದಂಥ ಸಹೋದರ ಆಂಟೋನಿ ರಾಜ್ ಅಯ್ಯನವರು ನಮ್ಮೊಂದಿಗಿದ್ದಾರೆ. ಹಿರಿಯ ಸೇವಕರು ತಾವು ತಮ್ಮೊಂದಿಗಿರೋದಕ್ಕಾಗಿ ನಾವು ನಿಮಗೆ ಧನ್ಯವಾದಗಳನ್ನ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಪ್ರೀತಿಯ ಹಿರಿಯರು, ಪ್ರಾರ್ಥಿಸೋದಕ್ಕೆ ಮೊದಲು ನಾವೊಂದು ದೇವರ ವಾಕ್ಯವನ್ನು ಆಲಿಸೋಣ. ಕೀರ್ತನೆಗಳು 147:8. ಕೀರ್ತನೆಗಳು 147:8. ಆತನು ಆಕಾಶದಲ್ಲಿ ಮೋಡಗಳನ್ನು ಕವಿಸುತ್ತಾನೆ, ಭೂಮಿಗೋಸ್ಕರ ಮಳೆಯನ್ನು ಸಿದ್ಧ ಮಾಡುತ್ತಾನೆ, ಬೆಟ್ಟಗಳಲ್ಲಿ ಹುಲ್ಲನ್ನು ಬೆಳೆಸುತ್ತಾನೆ. ಫಾಸ್ಟರ್ ದಯಮಾಡಿ ನಮ್ಮನ್ನ ಪ್ರಾರ್ಥನೆ ನಡೆಸುವುದಾಗಿ ಪ್ರೀತಿಯಿಂದ ಕೇಳಿಕೊಳ್ತಾರೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಸೃಷ್ಟಿ ಮಾಡ್ತಾ ದೇವರೇ, ನೀನು ಪವಿತ್ರನು, ಪರಿಶುದ್ಧನು, ನೀತಿವಂತನಪ್ಪ. ನೀತಿವಂತರಿಗೋಸ್ಕರವಾಗಿ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾ ದೇವರಪ್ಪ, ಈ ದಿನದ ಮಟ್ಟಿಗೂ ನಮ್ಮನ್ನು ಕ್ಷೇಮವಾಗಿಟ್ಟಿದ್ದು ಮಹಾಕೃಪೆಯಿಂದ ಅದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೊಸ ದಿನವನ್ನು ನಮ್ಮ ಜೊತೆಗೆ ಅಲಗಿಸ್ಕೊಡಿದ್ದು ಸ್ವಾಮಿ. ದೇವ, ಅಬ್ರಹಾಮನ ಪ್ರಾರ್ಥನೆ ಮಾಡುವಾಗ ಸ್ವಾಮಿ ನೀನು ಆತನ ಪ್ರಾರ್ಥನೆಯನ್ನು ಕೇಳಿ ದೇವ ಲೋಟನ ಕುಟುಂಬವನ್ನು ಕೂಡ ರಕ್ಷಿಸಿದೆ ಸ್ವಾಮಿ. ನಮ್ಮ ಸ್ತೋತ್ರವಾಗಲಪ್ಪ. ಈಗಲೂ ಕೂಡ ಅನೇಕ ಜನರು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಂಥ ಸಮಯದಲ್ಲಿ ನಾನು ಸಹ ಸೇರಿ ಎಸಪ್ಪ ನಿನ್ನ ಹೆಸರಿನಲ್ಲಿ ನಾವು ಬೇಡಿಕೊಳ್ಳಲಾಗಿದೆ ಸ್ವಾಮಿ. ಪವಿತ್ರಾತ್ಮನ ಸಹಾಯದಿಂದ ಎಲ್ಲ ಕಾರ್ಯಗಳನ್ನು ಸುಗಮಗೊಳಿಸಿ ಅದ್ಭುತ ನಡೆಸುವಂಥ ದೇವ್ರು ನೀನಪ್ಪ. ದೇವ, ಆಕಾಶವು ನನ್ನ ಸಿಂಹಾಸನ, ಭೂಮಿಯು ನನ್ನ ಪಾದಪೀಠ ಅಂತ ಹೇಳಿದಂಥ ಕರ್ತನೆ, ನಿನಗೆ ಅಸಾಧ್ಯವಾದುದು ಒಂದೂ ಇಲ್ಲ ಸ್ವಾಮಿ. ಎಲ್ಲವೂ ನಿನಗೆ ಸಾಧ್ಯ. ಅದಕ್ಕಾಗಿ ನೀನು ಸ್ತುತಿಸ್ತೇವೆ, ಹೊಗಳಿ ಕೊಂಡಾಡಲಾಗಿದೆ ಸ್ವಾಮಿ. ಯಾವುದೇ ಕಾಲದಲ್ಲೂ ಕೂಡ ನಮಗೆ ಕೊಟ್ಟಂಥ ಈ ಒಂದು ಜವಾಬ್ದಾರಿಗಾಗಿ ಸ್ವಾಗತಪ್ಪ. ನಮ್ಮ ಹೃದಯ ಭಾರದಿಂದ ನಮ್ಮ ಶಿವಮೊಗ್ಗ ಜಿಲ್ಲೆಗಾಗಿ ಕೂಡ ಪ್ರಾರ್ಥನೆ ಮಾಡುವಂಥ ಧನ್ಯತೆಯನ್ನು ದಯಪಾಲಿಸಿ ಸ್ವಾಮಿ. ನಮ್ಮ ಸ್ತೋತ್ರವಾಗಲಪ್ಪ. ನಿನ್ನ ವಾಕ್ಯ ಹೇಳುವ ರೀತಿಯಲ್ಲಿ ಕಷ್ಟ ಕಾಲದಲ್ಲಿ ಮೊರೆ ಇಡ್ರಿ, ಬಿಡಿಸುವೆನು, ಹಾಗೆ ನೀವು ನನ್ನನ್ನು ಕೊಂಡಾಡುವಿರಿ ಅಂತ ಹೇಳಿದೆ ಸ್ವಾಮಿ. ಹಾಗೆ ದೇವ, ಈ ಶಿವಮೊಗ್ಗ ಜಿಲ್ಲೆ ಇರ್ತಕ್ಕಂಥ ಎಲ್ಲ ನಾಗರಿಕರಿಗೆ ಬೇಕಂತ ದೇವ ನಿನ್ನ ಕೃಪೆಯನ್ನು ದಯಪಾಲಿಸ್ಕೊಡಪ್ಪ. ವಿಶೇಷವಾಗಿ ನೀನು ಪರಲೋಕದಿಂದ ನಿನ್ನ ಮಳೆಯನ್ನು ಸುರಿಸು ಸ್ವಾಮಿ. ಮಳೆಗಳಿಗೆ ನೀನು ಆಜ್ಞಾಪಿಸುವಂಥ ದೇವರು ಸ್ವಾಮಿ. ಅಲ್ಲಿ ಬೇಕಂತ ಮಳೆ ಬೆಳೆಗಳಿಗೆ ಬೇಕಂತ ತಕ್ಕ ಮಳೆಯನ್ನು ನೀನು ಸುರಿಸಲು ಸಕ್ತನೆನಿಸಿ ಕೊಂಡಾಟಾಗಿ ಸ್ವಾಮಿ. ಮೋಡಗಳಿಗೂ ಕೂಡ ನೀನು ಆಜ್ಞಾಪಿಸುವಂಥ ದೇವರಪ್ಪ. ದೇವ ನಿನ್ನ ಕೃಪೆಯನ್ನು ದಯಪಾಲಿಸಪ್ಪ. ಜಾನುವಾರುಗಳಿಗೂ ಬೇಕಂತ ಸುರಕ್ಷತೆ ದಯಪಾಲಿಸುವಂಥ ಪ್ರಭೆ ನಾನು ಸ್ತೋತ್ರವಾಗಲಪ್ಪ. ಪರಿಸ್ಥಿತಿಯಿಂದ ಬೇರ್ಪಡಿಸಿ ಸ್ವಾಮಿ, ಅವರಿಗೆ ಶುಭೇಚ್ಛೆಯನ್ನು ಅನುಗ್ರಹಿಸಿಕೊಟ್ಟು ಆಶೀರ್ವದಿಸಿ ನಡೆಸ್ಕೊಡ್ಬೇಕಿಂತ ಪ್ರಾರ್ಥನೆ ಸ್ವಾಮಿ. ದೇವ ನಿನ್ನ ದಯೆಯಲ್ಲಿ ಸ್ವಾಮಿ ಕಳೆದ ಕಾರ್ಯ ಮಾಡಿ ನಂಬಿಕೆ ನಡೆಸುವಂಥ ಪ್ರಭೆ ನಾನು ಸ್ತೋತ್ರವಾಗಲಪ್ಪ. ಕೃಷಿಕರು ಕೂಡ ಬೆಳೆಯುವಂಥ ಬೆಳೆಗಳಿಗೆ ತಕ್ಕ ಹಾಗೆ ನೀನು ಮಳೆಯನ್ನು ಸುರಿಸಿ ನಡೆಸ್ಕೊಡಪ್ಪ. ಬೆಳೆ ಬೆಳೆದ್ರೆ ಮಾತ್ರವೇ ಪ್ರಜೆಗಳಿಗೆ ಆಹಾರ ಉಂಟು ಸ್ವಾಮಿ. ರೈತರಿಗೆ ಬೇಕಂತ ಸ್ಥೈರ್ಯವನ್ನು ದಯಪಾಲಿಸಪ್ಪ. ಅವರಿಗೆ ಧೈರ್ಯ ದಯಪಾಲಿಸಿಕೊಡು ಸ್ವಾಮಿ. ಈ ದಿನಗಳಲ್ಲಿ ಬಿತ್ತನೆ ಬೀಜ ಬಿತ್ತಿ ಅವರು ಮಳೆಗಾಗಿ ಕಾಯ್ತಿದ್ದಾರೆ ಸ್ವಾಮಿ. ದೇವ, ನೀನು ಮಳೆ ಕೊಡದ ಹೊರತು ಈ ಭೂಮಿಗೆ ಇನ್ನಾವತ್ತಿಂದ ಮಳೆ ಬಂದಿತ್ತು ಸ್ವಾಮಿ. ಎಲೆಯನ್ನು ಕೂಡ ಪ್ರಾರ್ಥಿಸುವಾಗ ಸ್ವಾಮಿ ನೀನು ಮಳೆಯನ್ನು ಸುರಿಸಿದೆ ಸ್ವಾಮಿ. ಹಾಗೆ ಈಗಲೂ ಕೂಡ ನಿನ್ನ ಭಕ್ತರು ಮಾಡುವಂಥ ಪ್ರಾರ್ಥನೆಯನ್ನು ಕೂಡ ಕೇಳಿ ಸದುತ್ತನ್ನು ದಯಪಾಲಿಸುವಂಥ ಪ್ರಭೆ ನಮ್ಮ ಸ್ತೋತ್ರವಾಗಲಪ್ಪ. ದೇವ, ಶಿವಮೊಗ್ಗ ಜಿಲ್ಲೆ ಇರ್ತಕ್ಕಂಥ ಎಲ್ಲ ನಾಗರಿಕರಿಗಾಗಿ ಸಹ ಪ್ರಾರ್ಥನೆ ಸ್ವಾಮಿ. ಅವರಿಗೆ ಬೇಕಂತೆಲ್ಲ ದೃಢ ವಿಶ್ವಾಸವನ್ನು ಕೊಟ್ಟು ಆಶೀರ್ವದಿಸಿ ನಡೆಸ್ಕೊಡ್ಬೇಕಿಂತ ಸಹ ಪ್ರಾರ್ಥನೆಯಪ್ಪ. ಅಲ್ಲಿ ನಡೆಸುವಂಥ ವಿವಿಧ ರೀತಿಯ ಕಾರ್ಖಾನೆಗಳಿಗೂ ಕೂಡ ಬೇಕಂತ ರಾ ಮೆಟೀರಿಯಲ್ ಕೂಡ ರೈತರು ಬೆಳೆದಂಥ ಬೆಳೆಗಳಾಗಿರ್ಬೋದು ಸ್ವಾಮಿ, ಕಬ್ಬಾಗಿರ್ಬೋದು ಅಥವಾ ಬೇರೆ ಬೆಳೆಗಳಾಗಿರ್ಬೋದು ಸ್ವಾಮಿ. ಹಾಗೆ ನಾಗರಿಕರಿಗೆ ಒದಗಿಸಿಕೊಡುವಂಥ ಬೆಳೆಗಳು ಸ್ವಾಮಿ ಅವರ ಆಹಾರ ಧಾನ್ಯವಾಗಿ ಅವರು ಸ್ವೀಕರಿಸಲಿಕ್ಕಿರುವಾಗ ಸ್ವಾಮಿ ನೀನು ಕೊಡದ ಹೊರತು ದೇವ ಹೇಗೆ ತಾನೇ ಬೆಳೆದಾರ ಸ್ವಾಮಿ. ದೇವ ನೀನು ದಯ ತೋರಿಸಿ ನಿನ್ನ ಪ್ರಜೆಗಳಿಗೆ ಬೇಕಂತ ಎಲ್ಲ ಆಹಾರ ಧಾನ್ಯವನ್ನು ನೀನು ಕೊಡುವಂಥ ದೇವಕ್ಕೆ ಸ್ವಾಮಿ ನಾನು ಸ್ತೋತ್ರವಾಗಲಪ್ಪ. 40 ವರ್ಷಗಳು ಅರಣ್ಯದಲ್ಲಿದ್ದಾಗ ಇಸ್ರೇಲರಿಗೆ ದೇವ ನೀನೇ ಹಗಲಲ್ಲಿ ಮೇಘಸ್ತಂಭವಾಗಿ ಇರುಳಿನಲ್ಲಿ ಅಗ್ನಿಸ್ತಂಭವಾಗಿ ನಡೆಸಿದ ಮಾತ್ರ ಅಲ್ಲದೆ ಸ್ವಾಮಿ ಅವ್ರು ಹಸಿದಾಗ ಮನ್ನವನ್ನು ಕೊಟ್ಟು ಪೋಷಿಸಿದಂಥ ಪ್ರಭೆ ನಾನು ಸ್ತೋತ್ರವಾಗಲಪ್ಪ. ನಿನ್ನ ಮಕ್ಕಳು ಮಾಡಿದ ಪ್ರಾರ್ಥನೆಗೂ ಕೂಡ ಕೇಳಿ ದೇವ ಮಳೆ ಬೆಳೆಯನ್ನು ಅಭಿವೃದ್ಧಿಪಡಿಸುವಂಥ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಜಾನುವಾರುಗಳಿಗೂ ಕೂಡ ಬೇಕಂತ ಸುರಕ್ಷತೆ ದಯಪಾಲಿಸುವಂಥ ಪ್ರಭೆ ನಾವು ಸ್ತೋತ್ರವಾಗಲಪ್ಪ. ಅವರಿಗೂ ಕೂಡ ಬೇಕಂತ ಆಹಾರ, ನೀರು ಮತ್ತು ಹುಲ್ಲು ಕಾಳುಗಳನ್ನು ಕೊಟ್ಟು ಆಶೀರ್ವದಿಸುವಂಥ ಪ್ರಭೆ ನಮ್ಮ ಸ್ತೋತ್ರಕರ್ತನೆ. ಇತ್ಯಾಗಿ ಸ್ವಾಮಿ ದೇವ ಪ್ರಜೆಗಳು ಏನೇ ಪಾಪ ಮಾಡಿರ್ಬೋದು ಸ್ವಾಮಿ, ಅವರ ಪಾಪಗಳೆಲ್ಲ ಕ್ಷಮಿಸಿ ದೇವ ನೀನು ಕೃಪೆ ತೋರಿ ನಡೆಸ್ಕೊಡು ಸ್ವಾಮಿ. ನಾವು ನಿನ್ನನ್ನೇ ದಿಶಿಸುವವರಾಗಿದೆ ಸ್ವಾಮಿ. ನಮಗೆ ಸಹಾಯದಿಂದ ಬರ್ತವೆ ನೋಡುವಾಗ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದೇ ನಿನ್ನಿಂದಲೇ ಸ್ವಾಮಿ.
ನೀನು ಕೈ ತೆಗೆದರೆ ನಾವು ಯಾರಿಗೆ ಹೋಗಿ ಮೊರೆ ಇಡೋಣ ಸ್ವಾಮಿ. ನಮ್ಮ ಸೃಷ್ಟಿಕರ್ತನು ನಮ್ಮ ರಕ್ಷಕನು ನೀನಾಗಿರುವಾಗ ದೇವಾ ನಿನ್ನ ಬಳಿಗೆ ಮೊರೆ ಇಟ್ಟು ಬೇಡಲಾಗಿದೆ ಸ್ವಾಮಿ. ಖಂಡಿತ ನಮ್ಮ ಮೇಲೆ ಕನಿಕರ ತೋರಿಸಿ, ಕೃಪೆ ತೋರಿಸಿ, ಆಶೀರ್ವದಿಸಿ, ಮಳೆಯನ್ನು ಸುರಿಸಿ ದೇವಾ ಈ ಒಂದು ಶಿವಮೊಗ್ಗ ದೀವಕ್ಕೆ ಬೇಕಂತ ಎಲ್ಲ ಸುಭಿಕ್ಷೆ ದಯಪಾಲಿಸಿ ನಡ್ಸ್ಕೊಡ್ಬೇಕಿಂತ ಪ್ರಾರ್ಥನೆಯಪ್ಪ. ದೇವ ಯಾವುದೇ ರೀತಿಯ ಅಹಿತಕರವಾದಂತಹ ಘಟನೆಗಳು ಆಗದಂತೆ ಸ್ವಾಮಿ ಎಲ್ಲ ಜಾತಿ ಜನಾಂಗಗಳು ಸುಭಿಕ್ಷೆ ಆಗಲಿಕ್ಕೆ ಸಹ ದಯಪಾಲಿಸಿ ನಡ್ಸ್ಕೊಡ್ಬೇಕಿಂತ ಪ್ರಾರ್ಥನೆಯಪ್ಪ. ದೇವ ಸುವಾರ್ತೆಗೂ ಕೂಡ ಅಲ್ಲಿ ಅವಕಾಶ ಸಿಕ್ಕುವಂತೆ ಸಹ ದಯಪಾಲಿಸಿಕೊಡು ಸ್ವಾಮಿ. ದೇವ ನಿನ್ನ ಮಕ್ಕಳ ಮೇಲೆ ಆಗ್ತಿದ್ದ ದೌರ್ಜನ್ಯಗಳಿಂದ ಕೂಡ ಪ್ರಿಯನ್ನು ಕ್ಷಮಿಸಿ ಅವ್ರನ್ನು ಕೂಡ ರಕ್ಷಣೆಗೆ ನಡೆಸ್ಕೊಡ್ಬೇಕಿಂತ ಪ್ರಾರ್ಥನೆ ಸ್ವಾಮಿ. ಆಶೀರ್ವದಿಸಪ್ಪ. ಹಾಗೆ ಜಾರ್ಖಂಡ್ ಜಿಲ್ಲೆಗಾಗಿ ಕೂಡ ಪ್ರಾರ್ಥನೆ, ರಾಜ್ಯಕ್ಕಾಗಿ ಕೂಡ ಪ್ರಾರ್ಥನೆ ಸ್ವಾಮಿ. ಅಲ್ಲಿರ್ತಕ್ಕಂಥ ದೇವ ಪ್ರಿಯರನ್ನು ಕೂಡ ಆಶೀರ್ವದಿಸಿ ನಡೆಸ್ಕೊಡ್ಬೇಕಿಂತ ಪ್ರಾರ್ಥನೆಯಪ್ಪ. ದೇವ ಉತ್ತರಾಖಂಡದಲ್ಲಿ ಇರ್ತಕ್ಕಂಥ ಪ್ರಿಯರು ಕೂಡ ಜ್ಞಾಪಕ ಪಡಿಸ್ಕೊಳ್ಳಿ ಸ್ವಾಮಿ. ಅಲ್ಲಿರ್ತಕ್ಕಂಥ ಪ್ರಿಯರು ಕೂಡ ದೇವ ನಿನ್ನ ಸುಭಿಕ್ಷೆಯನ್ನು ಅನುಭವಿಸುವಂತೆ ಸಹ ದಯಪಾಲಿಸಿ ನಡೆಸ್ಕೊಡ್ಬೇಕಿಂತ ಪ್ರಾರ್ಥನೆಯಪ್ಪ. ಅಲ್ಲಿರ್ತಕ್ಕಂಥ ನಿನ್ನ ಸೇವಕರಿಗೂ ಕೂಡ ವಿಶೇಷವಾದಂಥ ಕೃಪೆಯನ್ನು ದಯಪಾಲಿಸ್ಕೊಡಪ್ಪ. ಅವ್ರು ನಡೆಸುವಂಥ ಸಭೆಗಳು ಕೂಡ ದೇವ ನಿನ್ನ ಆಶೀರ್ವದಿಸಲ್ಪಡುವಂತೆ ಸಹ ದಯಪಾಲಿಸಿಕೊಡು ಸ್ವಾಮಿ. ಸಭೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ನಿನ್ನ ಮಕ್ಕಳಾಗಿರುವಾಗ ಸ್ವಾಮಿ, ನಿನ್ನ ರಕ್ತದಿಂದ ಕೊಂಡುಕೊಂಡಂತ ಮಕ್ಕಳಾಗಿರುವಾಗ ಸ್ವಾಮಿ, ಅವರಿಗೆ ಬೇಕಂತ ಎಲ್ಲ ರೀತಿಯ ಸಹಾಯ ಅನುಕೂಲಗಳನ್ನು ದಯಪಾಲಿಸಿ ನಡೆಸ್ಕೊಡ್ಬೇಕಿಂತ ಸಹ ಪ್ರಾರ್ಥನೆಯಪ್ಪ. ದೇವ ಸದಾ ಪಾಲಿಗರು ಕೂಡ ಬೇಕಂತ ಎಲ್ಲ ರೀತಿ ಆಶೀರ್ವಾದಗಳನ್ನು ಅನುಗ್ರಹಿಸಿಕೊಡು ಸ್ವಾಮಿ. ತಕ್ಕ ಕಾಲದಲ್ಲಿ ಅವರಿಗೆ ವಾಕ್ಯಗಳನ್ನು ಅನುಗ್ರಹಿಸಿಕೊಟ್ಟು ಸ್ವಾಮಿ, ಸಭೆಗೆ ಎಚ್ಚರಿಸಲಿಕ್ಕೆ ಬೇಕಂತ ಎಲ್ಲ ರೀತಿ ಸಹ ದಯಪಾಲಿಸಿಕೊಡಪ್ಪ. ಆತ್ಮಿಕವಾಗಿಯೂ ಭೌತಿಕವಾಗಿಯೂ ಅವರ ಅಭಿವೃದ್ಧಿ ಹೊಂದಲಿಕ್ಕೆ ಆದಂತೆ ಸಹ ದಯಪಾಲಿಸಿ ನಡೆಸ್ಕೊಡ್ಬೇಕಂತ ಸಹ ಪ್ರಾರ್ಥನೆಯಪ್ಪ. ದೇವ ನಿನ್ನ ದಯೆಯಲ್ಲಿ ಸ್ವಾಮಿ ಕಣ್ಣಿಂದ ಕಾರ್ಯ ಮಾಡಿ ನಂಬಿಕೆಯಿಂದ ನಡೆಸುವಂತ ಪ್ರಭೆ ನಾನು ಸ್ತೋತ್ರವಾಗಲಪ್ಪ. ಸ್ತೋತ್ರ ಕರ್ತನೆ. ಇತ್ಯಾಗಿ ದೇವ ನಿನ್ನ ಪುನರುತ್ಥಾನದ ಶಕ್ತಿಯನ್ನು ವಿಶ್ವಾಸ ಇಡುತ್ತಾ ದೀನತೆಯಿಂದ ಬೇಡ್ತಿದ್ದ ಸ್ವಾಮಿ, ಖಂಡಿತ ಕಾರ್ಯ ಮಾಡಿ ಉನ್ನತವಾಗಿ ನಡೆಸುವಂತ ದೇವ್ರನ್ನ ಯಾಕೆ ಸ್ವಾಮಿ ನಾನು ಸ್ತೋತ್ರವಾಗಲಪ್ಪ. ದೇವ ಇತ್ಯಾಗಿ ಸ್ವಾಮಿ, ದೇವ ಶಿವಮೊಗ್ಗ ಜಿಲ್ಲೆ ಮತ್ತು ಉತ್ತರಾಖಂಡ್ ರಾಜ್ಯಕ್ಕಾಗಿ ಕೂಡ ಪ್ರಾರ್ಥನೆ ಸ್ವಾಮಿ. ಪ್ರತಿಯೊಂದು ಕಾರ್ಯದಲ್ಲಿ ದೇವ ನಿನ್ನ ಪ್ರಸನ್ನತೆ ನಿನ್ನ ಮಹಿಮೆಗನುಸಾರವಾಗಿ ಆಶೀರ್ವದಿಸಿ ಅದ್ಭುತವಾಗಿ ನಡೆಸುವಂತ ದೇವ್ರನ್ನ ಯಾಕೆ ಸ್ವಾಮಿ ನಾವು ಸ್ತೋತ್ರವಾಗಲಪ್ಪ. ದೇವ ನಿನ್ನ ಪ್ರಸನ್ನತೆ ಮಹಿಮೆಗನುಸಾರವಾಗಿ ಆಶೀರ್ವದಿಸಿ ನಡೆಸ್ಕೊಡ್ಬೇಕಿಂತ ಸಹ ಪ್ರಾರ್ಥನೆಯಪ್ಪ. ಅನೇಕ ಜಿಲ್ಲೆಗಳಲ್ಲೂ ಕೂಡ ಸ್ವಾಮಿ ದೇವ ಹೆಡ್ಡು ಅತಿ ವೃಷ್ಟಿಯಾಗಿ ಬಂದು ಕೂಡ ಬೆಳೆಗಳೆಲ್ಲ ನಾಶವಾಗ್ತಾ ಇರೋದುಂಟು ಸ್ವಾಮಿ. ಅದನ್ನು ಕೂಡ ತಡೆಗಟ್ಟಿ ದೇವ ಅದಕ್ಕೆ ಬೇಕಂತ ಸುಭಿಕ್ಷೆ ದಯಪಾಲಿಸಿಕೊಟ್ಟು ಅವ್ರು ಬೆಳೀತಿರುವಂಥ ಆಹಾರ ಧಾನ್ಯಗಳು ಕೂಡ ನಷ್ಟವಾಗದ ರೀತಿಯಲ್ಲಿ ಕರಡಿಸಿ ನಡೆಸ್ಕೊಡ್ಬೇಕಿಂತ ಸಹ ಪ್ರಾರ್ಥನೆಯಪ್ಪ. ಈ ವಿಷಯದಲ್ಲಿ ರೈತರು ಕೂಡ ಆತ್ಮಹತ್ಯೆಗೆ ಮನೋಭಾವನೆ ಪರಿವರ್ತನೆ ಮಾಡದಂತೆ ಸ್ವಾಮಿ, ಆತ್ಮಗಳನ್ನು ರಕ್ಷಿಸುವಂತ ಕಾರ್ಯ ಆಗಬೇಕಾಗಿದೆ ಸ್ವಾಮಿ. ಸರ್ಕಾರವು ಕೂಡ ಇದಕ್ಕಾಗಿ ಬೇಕಂತ ಎಲ್ಲ ರೀತಿಯ ಸುವ್ಯವಸ್ಥೆಗಳನ್ನು ದಯಪಾಲಿಸಿ ನಡೆಸ್ಕೊಡ್ಬೇಕಿಂತ ಸಹ ಪ್ರಾರ್ಥನೆಯಪ್ಪ. ಆ ಅಧಿಕಾರಿಗಳು ಕೂಡ ಇದಕ್ಕೆ ಗಮನ ಹರಿಸುವಂತೆ ಸಹ ದಯಪಾಲಿಸು ಸ್ವಾಮಿ. ಬಡವರ ಮೇಲೆ ದಯ ತೋರಿಸೋನು ದೇವರಿಗೆ ಸಾಲ ಕೊಟ್ಟಂತೆ ಎಂಬುದಾಗಿ ಇರುವಾಗ ಸ್ವಾಮಿ, ರೈತರು ಕೂಡ ತಮ್ಮ ಬೆವರಿಳಿಸಿ ಸಂಪಾದನೆ ಮಾಡಿದ ಸಮಯದಲ್ಲಿ ಸ್ವಾಮಿ ತಮ್ಮ ಬೆಳೆದಂತ ಬೆಳೆ ಕೈಗೆ ಬರೆದಂತ ರೀತಿಯಲ್ಲಿ ಆತ್ಮಹತ್ಯೆಗೆ ಕೈ ಹಾಕ್ತಂತ ಈ ಪ್ರಿಯರಿಗೆ ಕೂಡ ದೇವ ನಿನ್ನ ಮನ ಪರಿವರ್ತನೆ ಆಗ್ಲಿಕ್ಕೆ ಆಗುತ್ತೆ ಸಹ ದಯಪಾಲಿಸಿ ನಡೆಸ್ಕೊಡ್ಬೇಕಿಂತ ಸಹ ಪ್ರಾರ್ಥನೆಯಪ್ಪ. ಇಗೋ ನಾನು ಇದ್ದೇನೆ, ಕೈ ಬಿಡುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದ ಕರ್ತನೆ ನಾನು ಸೋತು ಆಗ್ಲಪ್ಪ. ಇಬ್ರಿಯ 13:5 ವಾಕ್ಯಕ್ಕನುಸಾರವಾಗಿ ನಮ್ಮಲ್ಲಿ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದ ಸ್ವಾಮಿ. ರೈತರಿಗೆ ಈ ಆಶ್ವಾಸನೆ ಕೊಟ್ಟು ಅವ್ರಿಗೆ ಯಾವುದೇ ಕಷ್ಟ ದುಃಖ ಬರಲಿ, ನೀನಿದ್ದೀಯಾ ಅವ್ರನ್ನ ಸುಭಿಕ್ಷೆಯಿಂದ ನಡೆಸುವಂತ ದೇವರು ಎಂಬುದಾಗಿ ಹೇಳಿ ಆಶೀರ್ವದಿಸಲ್ಪಡುತ್ತೆ ಸಹ ದಯಪಾಲಿಸ್ಕೊಡಪ್ಪ. ಹಾಗೆ ತರಕಾರಿಗಳು ಕೂಡ ಬೆಳೀತಿರುವಂತಹ ಪ್ರಿಯರಿಗೂ ಕೂಡ ನಿನ್ನ ಕೃಪೆಯನ್ನು ದಯಪಾಲಿಸಿ ನಡೆಸ್ಕೊಡಪ್ಪ. ಅವ್ರು ವಾರಕ್ಕೆ ನಿನ್ನನ್ನೇ ದೃಷ್ಟಿಸುವರಾಗಿದೆ ಸ್ವಾಮಿ. ಅವ್ರು ಬರುವಂತ ದುಡ್ಡಿನಿಂದ ಅವರ ಜೀವಿತ ಸಾಗಿಸಬೇಕಾಗಿದೆ ಸ್ವಾಮಿ. ಈ ವಿಷಯದಲ್ಲಿ ಮಧ್ಯಸ್ಥಿಕೆಯಿಂದ ಅವ್ರನ್ನ ತಪ್ಪಿಸಿ ಕಾಪಾಡಿ ನಡೆಸ್ಕೊಡ್ಬೇಕಿಂತ ಸಹ ಪ್ರಾರ್ಥನೆಯಪ್ಪ. ದೇವ ನಿನ್ನ ದಯೆಯಲ್ಲಿ ಸ್ವಾಮಿ ಕಡಿದ ಕಾರ್ಯ ಮಾಡಿ ಅದ್ಭುತವಾಗಿ ನಡೆಸುವಂತ ದೇವ್ರನ್ನ ಯಾಕೆ ಸ್ವಾಮಿ ನಾನು ಸೋತವಾಗ್ಲಪ್ಪ. ಸ್ತೋತ್ರಕರ್ತನೆ. ಅದೇ ರೀತಿಯಾಗಿ ಸ್ವಾಮಿ ಕೈಗಾರಿಕೆಗಳು ನಡೆಸುವಂತ ಎಲ್ಲಾ ಕೈಗಾರಿಕೆಗಳು ಕೂಡ ನಿನ್ನ ಕೃಪೆಯ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಪ್ರಾರ್ಥನೆ ಸ್ವಾಮಿ. ಕೈಗಾರಿಕೆ ನಡೆಸುವಂತ ಪ್ರಿಯರಿಗೆ ದೇವ ರಾ ಮೆಟೀರಿಯಲ್ ಆಗಿ ಸ್ವಾಮಿ, ರೈತರು ಬೆಳೆದಂತ ಬೆಳೆಯೇ ಅವರಿಗೆ ದೇವ ರಾ ಮೆಟೀರಿಯಲ್ ಆಗಿರುವಾಗ ಸ್ವಾಮಿ, ಅದು ಕೂಡ ಅವರಿಗೆ ಅವಶ್ಯಕತೆ ಇದೆ ಸ್ವಾಮಿ. ಅದು ಕೂಡ ನೀನು ಒದಗಿಸುವಂತ ಯೆಹೋವ ಈರಿಯಾಗಿರ್ತ ಸ್ವಾಮಿ ನಾವು ಸ್ತೋತ್ರವಾಗಲಪ್ಪ. ದೇವ ಅನೇಕ ಫ್ಯಾಕ್ಟರಿಗಳು ಕೂಡ ಸ್ವಾಮಿ ಚಿಪ್ಸು ಮತ್ತೆ ಆಲೂಗಡ್ಡೆಗಳಿಂದ ಮಾಡುವಂತ ಚಿಪ್ಸ್ಗಳು ಕೂಡ ಮಾಡ್ತಿದೆ ಸ್ವಾಮಿ. ಕಬ್ಬಿನ ಫ್ಯಾಕ್ಟರಿಗೂ ಕೂಡ ಸ್ವಾಮಿ ಕಬ್ಬು ಬೇಕಾಗಿದೆ. ಅದಕ್ಕಾಗಿ ಕೂಡ ಪ್ರಾಸ್ಪರ ಸ್ವಾಮಿ ನಿನ್ನ ದಯದ ಮೂಲಕವಾಗಿ ಕಾರ್ಯ ಮಾಡಿ ನಂಬಿಕೆ ನಡೆಸ್ಕೊಡ್ಬೇಕಿಂತ ಪ್ರಾರ್ಥನೆಯಪ್ಪ. ದೇವೈಕ್ಯಾಗಿ ಪ್ರತಿಯೊಂದು ಕಾರ್ಯದಲ್ಲೂ ದೇವ ನಿನ್ನನ್ನೇ ನಾವು ನೋಡೋರಾಗಿದೆ ಸ್ವಾಮಿ. ದೇವ ನಿನ್ನ ಕಾರ್ಯಗಳಿಂದಲೇ ನಮಗೆ ಬರಬೇಕಂತ ಆಶೀರ್ವಾದವನ್ನು ಅನುಗ್ರಹಿಸಿಕೊಟ್ಟು ಆಶೀರ್ವದಿಸಿ ನಡೆಸ್ಕೊಡ್ಬೇಕಿಂತ ಪ್ರಾರ್ಥನೆಯಪ್ಪ. ದೇವ ಆಳುಗಳು ಯಜಮಾನನ ಕೈಗಳು ನೋಡೋ ರೀತಿಯಲ್ಲಿ ಸ್ವಾಮಿ ನಿನ್ನ ಕೈಗಳನ್ನೇ ನಾವು ನೋಡೋರಾಗಿದೆ ಸ್ವಾಮಿ. ನೀನು ಕೊಡದ ಹೊರತ ಯಾರ ಬಳಿಗೆ ಹೋಗಿ ನಾವು ಬೇಡಿಕೊಳ್ಳೋಣ ಸ್ವಾಮಿ. ನಾವು ಬೇಡಿಕೊಳ್ಳುವಂತ ಸ್ಥಿತಿಯಲ್ಲಿ ನಮ್ಗೆ ಇಟ್ಟಿದೆ ಸ್ವಾಮಿ. ಹಾಗೂ ದೇವರು ಬೇಡ್ಕೊಳ್ಳುವಂತ ಕರ್ತವ್ಯ ನಮ್ಮದಾಗಿರುವಾಗ ಸ್ವಾಮಿ ದೀನತೆಯಿಂದ ಬೇಡ್ಕೊಳ್ತೀವಪ್ಪ. ಖಂಡಿತ ಕಾರ್ಯ ಮಾಡಿ ಉನ್ನತವಾಗಿ ಆಶೀರ್ವದಿಸಿ ಅದ್ಭುತವಾಗಿ ನಡೆಸುವಂತ ದೇವರಿಗೆ ನಮ್ಗೆ ಸೋತ್ವಾಗಲಪ್ಪ. ದೇವ ನಿನ್ನ ದಯೆಯಲ್ಲಿ ಸ್ವಾಮಿ ಖಂಡಿತ ಕಾರ್ಯ ಮಾಡಿ ಉನ್ನತವಾಗಿ ನಾವು ಮುಂದಿನ ದಿನಗಳಲ್ಲಿ ಸುಭಿಕ್ಷೆ ಆಗಿದೆ ಎಂಬುದಾಗಿ ವರ್ತಮಾನ ಕೇಳುವಂತೆ ಸಹ ದಯಪಾಲಿಸಿ ನಡೆಸ್ಕೊಡ್ಬೇಕು ಸಹ ಪ್ರಾರ್ಥನೆಯಪ್ಪ. ಎಲ್ಲಾ ವಿಷಯದಲ್ಲಿ ದೇವ ನಿನ್ನನ್ನೇ ಮಹಿಮೆ ಪಡಿಸಿ ಹೋಗಲಿ ಕೊಂಡಾಡುತ್ತಾ ನಂಬಿಕೆಯಿಂದ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪ್ರೀತಿಯ ನಮ್ಮ ತಂದೆ. ಆಮೆನ್. ಆಮೆನ್.
ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ಪ್ರಿಯರಿಗಾಗಿ ನಮ್ಮ ವೈಯಕ್ತಿಕವಾಗಿ ಮನವಿ, ತಾವೆಲ್ಲರೂ ಈ ಒಂದು ಪರಿಸ್ಥಿತಿಗಾಗಿ ಇರುವಂಥ ಸ್ಥಳದಲ್ಲೇ ಅಥವಾ ಮನೆಯಲ್ಲಿ ಆಗಲಿ ತಾವು ಎಲ್ಲಿ ನೋಡ್ತಿದ್ರು ಕೂಡ ಅಲ್ಲಿಂದ ನಮ್ಮ ಈ ಒಂದು ಶಿವಮೊಗ್ಗ ಜಿಲ್ಲೆಗಾಗಿ ಮತ್ತು ಉತ್ತರಾಖಂಡಕ್ಕಾಗಿ ದಯವಿಟ್ಟು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಾಗಿದ್ದೇನೆ. ದೇವರು ಎಲ್ಲರ ಪ್ರಾರ್ಥನೆ ಕೇಳ್ತಾರೆ. ಆ ಪ್ರಾರ್ಥನೆ ಕೇಳಿ ಸದುತ್ತರ ದಯಪಾಲಿಸುವಂಥ ಏಕೈಕ ದೇವರು ನಮ್ಮ ದೇವರಾಗಿದ್ದಾರೆ, ನಮ್ಮ ಸೃಷ್ಟಿಕರ್ತರವರು. ಅದಕ್ಕೋಸ್ಕರವಾಗಿ ದಯವಿಟ್ಟು ವೀಕ್ಷಿಸುವಂಥ ಪ್ರತಿಯೊಬ್ಬರು ಇದಕ್ಕೋಸ್ಕರವಾಗಿ ಮನವಿಚ್ಚಿ ಪ್ರಾರ್ಥನೆಯಲ್ಲಿ ಜ್ಞಾಪಕಪಡಿಸ್ಕೊಳ್ಬೇಕೆಂಬುದಾಗಿ ತಮ್ಮಲ್ಲಿ ವಿನಯದಿಂದ ಕೇಳ್ಕೊಂಡಾಗಿದೆ. ನಮ್ಮ ಮಾಸ್ಟರ್ ತಾವು ನಮ್ಮನ್ನು ಪ್ರಾರ್ಥನೆಯಲ್ಲಿ ವಿಶೇಷವಾಗಿ ಕೊಟ್ಟದಕ್ಕಾಗಿ ತಮಗೆ ನಾವು ಯೇಸು ಕ್ರಿಸ್ತನ ಹೆಸರಲ್ಲಿ ವಂದನೆಗಳನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಕರ್ತನ ತಮ್ಮನ್ನು, ತಮ್ಮ ಕುಟುಂಬವನ್ನು, ತಮ್ಮ ಸೇವೆಯನ್ನು ಯಥೇಚ್ಛವಾಗಿ ಆಶೀರ್ವದಿಸಲಿ. ಧನ್ಯವಾದಗಳು ಮಾಸ್ಟರ್. ಥ್ಯಾಂಕ್ ಯು. ತಮಗೂ ಕೂಡ, ತಮ್ಮ ಮಾಧ್ಯಮದವ್ರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ. ನನಗೆ ಇದೊಂದು ಶುದ್ಧ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡಿ ನಿಮ್ಮೆಲ್ಲರನ್ನು ತಂದಾಗಿ ದೇವರು ಆಶೀರ್ವದಿಸಲಿ ಎಂಬುದಾಗಿ ನಾನು ಕೇಳ್ಕೊಳ್ಳೋದಾಗಿದೆ. ಥ್ಯಾಂಕ್ ಯು.